ಇನ್ನು ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಹಲವಾರು ವಿಷಯಗಳು ಚರ್ಚೆ ಆದವು. ಪ್ರಮುಖವಾಗಿ ಜಾತಿ ಗಣತಿ ವಿಚಾರವೂ ಕೂಡ ಪ್ರಮುಖವಾಗಿ ಚರ್ಚೆ ಬಂತು. ಈ ಚರ್ಚೆ ಅಪೂರ್ಣವಾಗಿದ್ರೂ ಕೂಡ ಇದರಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಮಾಡಲಾಯಿತು. ಪ್ರಮುಖವಾಗಿ CLP ಸಭೆಯಲ್ಲೂ ಕೂಡ ಇದನ್ನು ಚರ್ಚೆ ಮಾಡಬೇಕು ಅನ್ನುವಂಥ ಪ್ರಸ್ತಾಪ ಈಗ ಬಂತು. ಇನ್ನು ಇದು ಒಂದು ಭಾಗ ಆದರೆ ಇನ್ನು ಬೆಂಗಳೂರಿನ ಟನಲ್ ರೋಡನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆ ಆಗಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡೋದಕ್ಕೂ ಕೂಡ ಚರ್ಚೆ ಆಗಿದೆ. ಎಲ್ಲ ವಿಚಾರಗಳು ಇವತ್ತಿನ ಕ್ಯಾಬಿನೆಟ್ನಲ್ಲಿ ಬಹುದೊಡ್ಡವಾಗಿ ಚರ್ಚೆ ಆಗಿದೆ. ಚನ್ನಪಟ್ಟಣ, ರಾಮನಗರ, ಮಾಗಡಿ ಈ ಭಾಗ ಅಭಿವೃದ್ಧಿ ಆಗ್ತಾ ಇದೆ. ಸೊ ಅದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ರಿಯಲ್ ಎಸ್ಟೇಟ್ ಮಾಫಿಯಾಗೆ ಸಹಾಯ ಮಾಡುವಂತ ಒಂದು ಹೇಳಿಕೆ ಅಷ್ಟೇ. ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ರಾಮನಗರ ಹೆಸರು ಮರುನಾಮಕರಣಕ್ಕೆ ಸಂಪುಟ ಒಪ್ಪಿಗೆ. ರಾಮನಗರ ರಾಮದೇವರ ಬೆಟ್ಟ ಇರೋ ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಯುಳ್ಳ ಜಿಲ್ಲೆ. ಆದ್ರೀಗ ಈ ಜಿಲ್ಲೆಯ ಹೆಸರು ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣವಾಗಲಿದೆ. DK ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಕನಸಿನ ಭಾಗವಾಗಿ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬರಲಿದೆ. ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ರಾಜ್ಯಪಾಲರ ಅಂಕಿತ ಬಳಿಕ ಅಧಿಕೃತವಾಗಿ ಗೆಜೆಟ್ ನೋಟಿಫಿಕೇಶನ್ ಪ್ರಕಟವಾಗಲಿದೆ. ರಾಮನಗರ ಹೆಸರು ಮರುನಾಮಕರಣ ಕುರಿತು ಪ್ರತಿಕ್ರಿಯಿಸಿದ DCM DKಶಿ, ರಾಮನಗರ ಜಿಲ್ಲೆಯ ಹೆಸರು ಬದಲಾಯಿಸುವ ಬಗ್ಗೆ ನಿರ್ಧಾರ ಮಾಡಲಾಗಿದೆ. ಅಧಿಕೃತವಾಗಿ ಈ ಸಂಬಂಧ ಆದೇಶ ಹೊರಬೀಳಲಿದೆ. ಇನ್ನು ಮುಂದೆ ರಾಮನಗರ ಹೆಡ್ ಕ್ವಾರ್ಟರ್ಸ್ ಆಗಿರಲಿದೆ. ನನ್ನನ್ನು ಕೂಡ ನೀವು ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ಬಹಳ ಇಡೀ ಜಗತ್ತಿನಲ್ಲೇ ಈ ಭಾಗ ಅಭಿವೃದ್ಧಿ ಆಗ್ತಾ ಇದೆ ದಕ್ಷಿಣಕ್ಕೆ. ಸೊ ಅದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಎಲ್ಲ ಕಾನೂನು ಚೌಕಟ್ಟನ್ನು ಗಮನದಲ್ಲಿಟ್ಕೊಂಡು ತೀರ್ಮಾನವನ್ನು ಮಾಡಿದ್ದೇವೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರಿಬೇಕಾಗ್ತದೆ. ಏನಿಲ್ಲ, ಅದು ಸೆಂಟ್ರಿಗೆ ಏನು ಪವರ್ಸ್ ಏನಿರಲಿಲ್ಲ. ಸೆಂಟ್ರಿಗೆ ಒಂದು ಮ್ಯಾಂಡೇಟರಿ ಅವ್ರಿಗೆ ತಿಳಿಸ್ಬೇಕು ಅಂತಿತ್ತು ಅಷ್ಟೇ. ಅದು ಸ್ವಲ್ಪ ಪಾಲಿಟಿಕ್ಸ್ ಕೆಲವು ಏನೋ ಒಂದು ಪ್ರಯತ್ನ ಮಾಡಿದ್ರು. ಇಟ್ ಈಸ್ ಅವರ್ ರೈಟ್, ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಇದು. 2007ರಲ್ಲಿ ಕುಮಾರಸ್ವಾಮಿ ಅವರಿಂದ ರಾಮನಗರ ಜಿಲ್ಲೆ ಉದಯ. ರಾಮನಗರ ಜಿಲ್ಲೆ ರಚಿಸಿದ್ದಕ್ಕೆ ಆರಂಭದಿಂದಲೂ ವಿರೋಧಿಸುತ್ತಿದ್ದ DK. ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದ ವೇಳೆ ಬೆಂಗಳೂರು ಗ್ರಾಮಾಂತರದಿಂದ ಬೇರ್ಪಡಿಸಿ ರಾಮನಗರ ಜಿಲ್ಲೆ ರಚಿಸಿದ್ರು. ರಾಮನಗರ, ಮಾಗಡಿ, ಚನ್ನಪಟ್ಟಣ, ಕನಕಪುರ, ಹಾರೋಹಳ್ಳಿ ತಾಲೂಕುಗಳು ರಚನೆಯಾಗಿದ್ವು. ಆದರೆ ಬೆಂಗಳೂರು ಗ್ರಾಮಾಂತರದಿಂದ ಬೇರ್ಪಡಿಸಿ ಜಿಲ್ಲೆ ಮಾಡಿದ್ದಕ್ಕೆ ಕಳೆದ 17 ವರ್ಷಗಳಿಂದಲೂ DKಶಿ ವಿರೋಧಿಸ್ತಾ ಬಂದಿದ್ರು. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರಾಮನಗರ ಜಿಲ್ಲೆ ಘೋಷಿಸಿದ್ದು ಒಂದೆಡೆಯಾದ್ರೆ, ಇನ್ನೊಂದೆಡೆ ಬೆಂಗಳೂರು ಎಂಬ ಹೆಸರಿನ ಬ್ರ್ಯಾಂಡ್ ಕೊಂಡಿ ಕಳಚಿಕೊಂಡಿದ್ದು ಒಂದು ಕಾರಣವಾಗಿತ್ತು. ಚನ್ನಪಟ್ಟಣ ಉಪಚುನಾವಣೆ ಸಂದರ್ಭದಲ್ಲೂ DKಶಿ ಇದೇ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಯಾರು ನಿಮ್ಮ ಆಸ್ತಿ ಮಾರಬೇಡಿ, ರಾಮನಗರ ಶೀಘ್ರ ಬೆಂಗಳೂರು ಜಿಲ್ಲೆಗೆ ಸೇರಲಿದೆ ಅಂದಿದ್ರು. ಯಾರು ನಿಮ್ಮ ಮನೆ ಯಜಮಾನಗಳಿಗೆ ನಿಮ್ಮ ಜಮೀನನ್ನ ಮಾರ್ಲಿಕ್ಕೆ ಅವಕಾಶ ಕೊಡಬಾರ್ದು. ಅದು ನಿಮ್ಮ ಮನೆಯಲ್ಲಿ ನೀವು ಯಾವ್ದು ಸೈನ್ ಹಾಕಕ್ ಹೋಗಬಾರ್ದು. ಅವ್ರಿಗೆ ಹೇಳ್ಬೇಕು, DK ಶಿವಕುಮಾರ್ ಹೇಳಿದ್ದಾರೆ, ನಿಮ್ಮ ಆಸ್ತಿಗಳನ್ನ ಮಾರ್ಕೊಳ್ಬಾರ್ದು ಅಂತ. ನಾವು ರಾಮನಗರ ಜಿಲ್ಲೆ ಅಂತ ಇರ್ಬೋದು, ಮೂಲತವಾಗಿ ನಾವು ಬೆಂಗಳೂರು ಜಿಲ್ಲೆಯವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು. ಬೆಂಗಳೂರು ವಿಧಾನಸೌಧ ಬೆಂಗಳೂರು ಕೂಡ ನಿಮ್ ಪಾಲಿದೆ, ಇದು ನಿಮ್ ತಲೆಯಲ್ಲಿರಲಿ. ಅಂದು DKಶಿ ಕೊಟ್ಟ ಮಾತಿನಂತೆ ಇದೀಗ ರಾಮನಗರ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಲು ಸಂಪುಟದಲ್ಲಿ ಅನುಮೋದನೆ ನೀಡಿದೆ. ರಿಯಲ್ ಎಸ್ಟೇಟ್ ದಂಧೆಗಾಗಿ ರಾಮನಗರ ಜಿಲ್ಲೆ ಹೆಸರು ಬದಲು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ಆಕ್ರೋಶ. ರಿಯಲ್ ಎಸ್ಟೇಟ್ ದಂಧೆಗಾಗಿ ರಾಮನಗರ ಜಿಲ್ಲೆ ಹೆಸರು ಬದಲಿಸಲಾಗಿದೆ. ರಾಮನ ಹೆಸರು ಕಂಡ್ರೆ ಕಾಂಗ್ರೆಸ್ನವರಿಗೆ ಹೊಟ್ಟೆ ಕಿವುಸಿದಂತಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾಗೆ ಸಹಾಯ ಮಾಡುವಂತ ಒಂದು ಹೇಳಿಕೆ ಅಷ್ಟೇ. ಈ ರಾಮನ್ ಕಂಡ್ರೆ ಈ ಕಾಂಗ್ರೆಸ್ ಅವರಿಗೆ ಯಾಕೋ ಹೊಟ್ಟೆಯಲ್ಲಿ ಹಸಿ ಮೆಣಸಿನಕಾಯಿ ಇಟ್ಕೊಂಡಂಗೆ ಆಗ್ತೈತಿ. ಇವ್ರಿಗೆ ಚುಚ್ಚುತ್ತಾ ಇರ್ತದೆ ಅವಾಗ. ಅದೊಂಥರ ರೋಗ ಅವ್ರಿಗೆ. ನೀವು ಚೇಂಜ್ ಮಾಡಿದ ತಕ್ಷಣ ಏನಾಗ್ತೈತೆ? ಶಿವಕುಮಾರ್ ಹೋಗಿ ಸತ್ಯ ಹರಿಶ್ಚಂದ್ರ ಅಂತ ಇಟ್ಕೊಂಡ್ರೆ ಏನಾನ ಚೇಂಜ್ ಆಗ್ತೈತ? ಉಪಮುಖ್ಯಮಂತ್ರಿಗಳ ಹೆಸರು ಬದಲಾಯಿಸಂಗಿದ್ರೆ ಹಾಗಿದ್ರೆ ನಿಮ್ದು ಎಲ್ಲ ಹೆಸರು ಬದಲಾಯಿಸ್ಕೊಂಡ್ಬಿಟ್ರೆ ಪ್ರಗತಿ ಕಾಣುತ್ತಾ? ಆಗುತ್ತಾ? ಆಗಲ್ಲ. ನೀವೇನ್ ಕೆಲಸ ಮಾಡ್ತೀರೋ ಅದೇ ಕಾಪಾಡೋಂಥದ್ದು. ದಯವಿಟ್ಟು ಇಂಥ
ಶಾರ್ಟ್ ಕಟ್ಗಳು ವರ್ಕೌಟ್ ಆಗಲ್ಲ. ಸರ್ ಇಲ್ಲಿ ಪಾಯಿಂಟ್ ಏನಂದ್ರೆ ಅವ್ರು ಬಂದ್ರು ಒಂದ್ ಹೆಸರಿಟ್ರು, ಇವ್ರು ಬಂದ್ರು ಮತ್ತೆ ರಾಜಕೀಯವಾಗಿ ಇವ್ರು ಒಂದು ಲಾಭ ತಗೊಳ್ಬೇಕು ಅಂತ ಇವ್ರೇನೋ ಚೇಂಜ್ ಮಾಡ್ಕೊಂಡು ಹೊರಟಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ. ಬಟ್ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಲೈಸ್ ಆನ್ ಡೆವಲಪ್ಮೆಂಟ್ ಅಷ್ಟೇ. ಈಗ ನೀವು ಹೆಸರು ಬದಲಾವಣೆ ಮಾಡಿದ ತಕ್ಷಣ ಡೆವಲಪ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಭರವಸೆ ಇಲ್ಲ ಇವತ್ತು. ಬ್ಯೂರೋ ರಿಪೋರ್ಟ್, TV9.